ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಷ್ಟ್ರ ರಾಜಕಾರಣದಲ್ಲಿ ಫೈನಲ್ ಆಗಿಬಿಟ್ರೆ ಫೈನಲ್ ಆಗ್ತಾ ಇದೆ. ಅಮಿತ್ ಶಾ ಅವ್ರಿಗೇನೆ ಹೋಗಿದೆ ಪತ್ರ ಅಂತ ಒಂದು ಸ್ಫೋಟಕವಾದಂಥ ಹೇಳಿಕೆ ಬಂದಿದೆ. NDA ಭಾಗವಾಗಿರೋರಿಂದ ಮಂತ್ರಿಯಿಂದಾನೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಸೊ ಇದಾಗಿಬಿಟ್ರೆ ಮಾತ್ರ ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಆಪರೇಷನ್ ಆಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಪಕ್ಷ, ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರನ್ನು ಹೊಂದಿರುವಂಥ ಪಕ್ಷ ಸ್ಪ್ಲಿಟ್ ಆಗೋದಲ್ಲ, ಕಂಪ್ಲೀಟ್ ಫಿನಿಶ್. ಜಸ್ಟ್ ಲೈಕ್ ಟಿ ಎಮ್ ಸಿ ಮೀರಿಸೋ ರೀತಿಯಲ್ಲಿ ಏನು ಕಥೆ. ಹಾಗಾದರೆ ನಿಜವಾಗಿಯೂ ಸೂಪರ್ ಮೆಜಾರಿಟಿಗೆ ಬಂದೇ ಬಿಡ್ತಾ BJP? ಇದನ್ನು BJP ಮಾಡ್ತಿದೆಯಾ ಅಥವಾ ತಂತಾನೇ ಆಗ್ತಿರೋದಾ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಹುದೊಡ್ಡ ಬೆಳವಣಿಗೆ ಇದು. ಸಣ್ಣ ಬ್ರೇಕಿಂಗ್ ನ್ಯೂಸ್ ಅಲ್ಲ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅದು ಕೂಡ ಮಂತ್ರಿಯಿಂದನೇ ಹೊರಬಿದ್ದಿರುವಂಥ ವಿಚಾರ ಇದು. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮೆಲ್ಲ ವೀಡಿಯೋ ಅಪ್ಡೇಟ್ಸು ನೋಟಿಫಿಕೇಷನ್ಸು ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಈಗ ಓಂ ಪ್ರಕಾಶ್ ರಾಜ್ಭರ್ ಇವರು ಮಂತ್ರಿ, NDA ಭಾಗವಾಗಿರುವಂತಹ ಒಂದು ಪಕ್ಷದ ಮಂತ್ರಿ ಆಗಿದ್ದಾರೆ. ಇವರು ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿ ಅಂತ ಇವ್ರ ಪಕ್ಷದ ಹೆಸರು. ಫಸ್ಟ್ ಇವರು ಕೈಕೂಟದ ಭಾಗವಾಗಿರೋ ಪಕ್ಷದ ಜೊತೆಗೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿ 6 ಸೀಟ್ ಗೆದ್ದು ಆಮೇಲೆ NDAಗೆ ತನ್ನ ಕ್ಯಾಂಪ್ ಚೇಂಜ್ ಮಾಡಿದ್ರು. ಸೊ ಈಗ ಅವರು NDA ಜೊತೆಗಿರೋರು, ಬಟ್ ಎಲ್ಲ ಬೇರೆ ಬೇರೆ ಪಕ್ಷಗಳ ಒಳಗುಟ್ಟುಗಳನ್ನು ಅರಿತವರು, ಅವ್ರ ಜೊತೆನೂ ಕೆಲಸ ಮಾಡೋ ಅನುಭವ ಇರೋರು. ಉತ್ತರ ಪ್ರದೇಶದಲ್ಲಿ ಮಿನಿಸ್ಟರ್ ಆಗಿರುವಂಥ ಈ ವ್ಯಕ್ತಿ ರಾಜ್ಭರ್, ಓಂ ಪ್ರಕಾಶ್ ರಾಜ್ಭರ್ ಅತಿ ದೊಡ್ಡ ಸೀಕ್ರೆಟ್ಸ್ ಇಡಿಸಿದ್ದಾರೆ. ಮಹಾರಾಷ್ಟ್ರದ ಕಡೆಗೆ ಯಾಕ್ರಿ ನೋಡ್ತಿದ್ದೀರಿ ನೀವು? ಮಹಾರಾಷ್ಟ್ರದಲ್ಲಿ ಉದ್ಧವ್ ಸೇನೆ ಸ್ಪ್ಲಿಟ್ ಆಗೋದು ಖಚಿತ ಆಗಿದೆ. ಅದನ್ನು ಅವರೇ ಬಾಯ್ಬಿಟ್ಟು ಹೇಳ್ತಿದ್ದಾರೆ, ಹೋಗೋರೆಲ್ಲ ಹೋಗಬಹುದು, ಇದಕ್ಕೆ ನೀವು ತುಂಬ ರಿಗ್ರೆಟ್ ಮಾಡ್ತಿದ್ದೀರಿ ಅಂತ. ಸೊ ಆಗೋದು ಖಚಿತ ಅನ್ನೋದು ಆಗೇ ಬಿಟ್ಟಿದೆ ಆಪರೇಷನ್ ಟೈಗರು. ಅದ್ರ ನಡುವೆ ಮಹಾರಾಷ್ಟ್ರದ ಸಣ್ಣ ನಂಬರ್ ಅಲ್ವಾ, ಆ ಕಡೆ ಯಾಕೆ ನೋಡ್ತಿದ್ದೀರಾ? UP ನೋಡಿ ಏನಾಗ್ತಿದೆ ಅಂತ. ಇಲ್ಲೂ ಆಗೇ ಬಿಟ್ಟಿದೆ. ಅಮಿತ್ ಶಾ ಅವರನ್ನು ಸಂಪರ್ಕಿಸಿದ್ದಾರೆ ಅನ್ನೋ ಮೂಲಕ ಯಾರು ಲೆಟರ್ ಕೊಟ್ಟಿದ್ದಾರೆ? ರಾಮ್ ಗೋಪಾಲ್ ಯಾದವ್ ಅಮಿತ್ ಶಾ ಅವರಿಗೆ ಬರೆದು ಬಿಟ್ಟಿದ್ದಾರಂತೆ ಲೆಟರನ್ನು ವಿತ್ MP ಗಳ ಸಹಿ. ಇಷ್ಟು ಜನ ಸಂಸದರು ನಾವು BJP ಜೊತೆ ಸೇರ್ತೀವಿ ಅಂತ. SP ಹೋಳಾಗೋದಲ್ಲ. 37 ಲೋಕಸಭಾ ಸಂಸದರಿದ್ದಾರೆ, 5 ಜನ ರಾಜ್ಯಸಭಾ ಸಂಸದರಿದ್ದಾರೆ. ಹೋಳಾಗೋದಲ್ಲ, ಆಲ್ಮೋಸ್ಟ್ ಅಷ್ಟಕ್ಕಷ್ಟು ಈಗ BJP ತೆಕ್ಕೆಗೆ ಕರ್ಕೊಂಡು ಬರ್ತೀವಿ, ನಾವು NDA ಜೊತೆಗೆ ಸೇರ್ಕೊಳ್ತೀವಿ ಅಂತ ಲೆಟರ್ ಬರೆದಿದ್ದಾರಂತೆ. ಹೆಸರು ನಾನು ರಿವೀಲ್ ಮಾಡಲ್ಲ ಅಂತಿದ್ದಾರೆ. ಅವ್ರ ಹೆಸರು ರಿವೀಲ್ ಮಾಡಿದ್ರೆ ಏನು ಇಂಟ್ರೆಸ್ಟಿಂಗ್ ಇರಲ್ಲ. ಇದು ನೀವೇ ಕಾದು ನೋಡಿ ಏನಾಗುತ್ತೆ ಅಂತ. ಮಹಾರಾಷ್ಟ್ರದ್ದೆಲ್ಲ ಒಂಚೂರು ಅಲ್ಲಿ ಏನೂ ಅಲ್ವೇ ಅಲ್ಲ ಅಂಥ ಆಪರೇಷನ್ ಆಗುತ್ತೆ ಅಂತ. ಸಮಾಜವಾದಿ ಪಕ್ಷ ಅಸ್ತಿತ್ವವನ್ನೇ ಕಳ್ಕೊಂಡು ಅಸಲಿ ಸಮಾಜವಾದಿ ಪಾರ್ಟಿ ನಮ್ಮದೇ ಅಂತ ಇನ್ನೊಂದು ಗುಂಪಾಗಿ ಬದಲಾಗುತ್ತೋ, ಯಾವುದೋ ಒಂದು ಸಣ್ಣ ಪಕ್ಷದ ಜೊತೆಗೆ ಮರ್ಜ್ ಆಗುತ್ತೋ, ಅಥವಾ ಡೈರೆಕ್ಟಾಗಿ NDA ತೆಕ್ಕೆಗೆ ಬೀಳುತ್ತೋ, ಹೆಂಗಾಗತ್ತೆ ನೋಡಬೇಕು. ಒಟ್ಟಿನಲ್ಲಿ TMCಯನ್ನು ಮೀರಿಸುವ, ಉದ್ಧವ್ ಠಾಕ್ರೆ ಶಿವಸೇನೆಯ ಮತ್ತೊಂದು ಸ್ಪ್ಲಿಟ್ಟನ್ನು ಮೀರಿಸುವ ಅತಿ ದೊಡ್ಡ ಆಪರೇಷನ್ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ವರ್ಷದಲ್ಲಿ ನಡೆಯೋದಕ್ಕಿದೆ. राम गोपाल जी अपने परिवार को बचाने के लिए CBI ने जो खनन वाले में FIR किया है, उसमें गायत्री प्रजापति जेल में है, अखिलेश जी बाहर हैं. तो अपने परिवार के बचाव को लेकर के राम गोपाल जी ने एक चिट्ठी अमित शाह जी को दिया है कि हम लोग आपके साथ हैं. जितने भी विधायक की आवश्यकता है उसकी सूची ये है, आप उनको बुला के अपना पार्टी ज्वाइन करा लीजिए. यही तो राम गोपाल ने चिट्ठी दी है. आप देखिएगा, आपके स्क्रीन पर चलेगा, तब तो विश्वास करेंगे. 2027 ಎಲೆಕ್ಷನ್ ಇದೆ. ಅರ್ಲಿ ಎಲೆಕ್ಷನ್ ಆಗಬಹುದು. ಅಲ್ಲಿ BJPಗೆಲ್ಲ ಸೂಚನೆ ಹೋಗಿದೆ, ರೆಡಿ ಇರಿ, ಎನಿ ಟೈಮ್ ಎಲೆಕ್ಷನ್ ಆಗುತ್ತೆ ಅಂತ. ಸೊ 2026 ಕೊನೆಗೇನೆ ಬಿಸಿ ಶುರುವಾಗ್ಬಿಡುತ್ತೆ ಎಲೆಕ್ಷನ್ದು. ಈ ಹೊತ್ತಲ್ಲಿ ಸಮಾಜವಾದಿ ಪಾರ್ಟಿ ಅನ್ನೋದೇ ಉಳ್ಕೊಳ್ಳಲ್ವ. ಮತ್ತು ಇವರದ್ದು ದೊಡ್ಡ ನಂಬರ್, ಒಟ್ಟು ಇರೋದು ಇವರ ಸಂಖ್ಯೆ 41 MP ಗಳು ರಾಜ್ಯಸಭೆ ಲೋಕಸಭೆ ಸೇರಿಸಿದ್ರೆ. ರಾಜ್ಯಸಭೆಯಲ್ಲಿ 37 ಜನ ಅಂದರೆ ಸಣ್ಣ ನಂಬರ್ ಅಲ್ಲ. ಈಗ 363 ಆದರೆ ಸೂಪರ್ ಮೆಜಾರಿಟಿ BJP ಆಲ್ಮೋಸ್ಟ್ ಹತ್ರ ಬಂದೇ ಬಿಡುತ್ತೆ.
BJP ಈಗ ಉದ್ಧವ್ ಸೇನೆಯ 6ರಿಂದ 7 ಜನ MP ಗಳು ಬಂದು ಸೇರ್ಕೊಂಡ್ಬಿಟ್ರೆ TMC ಅವ್ರದ್ದು ಆಗಿಬಿಟ್ಟಿದೆ ಈಗ 20+, 20, 21, 22 ತನಕ ಹೋಗ್ತಾ ಇದೆ. ಸೊ ಅಲ್ಲಿ 22, ಇಲ್ಲಿ 37ರಲ್ಲಿ ಹೆಚ್ಚು ಕಮ್ಮಿ 30+ ಅಂದರೆ ಒಂದೇ ಸಲ 50ರಿಂದ 60 MP ಗಳು NDAಗೆ ಜಾಸ್ತಿ ಆಗಿಬಿಡ್ತಾರೆ. ಸೊ 363 ಗಡಿ ತಲುಪೋದು. ಬಿಕಾಸ್ ಈಗ BJD ಮತ್ತು BRS ಇವರೆಲ್ಲ ಬಾಹ್ಯ ಬೆಂಬಲನೂ ಕೊಡ್ತಾರಲ್ಲ. ಹಾಗಾಗಿ ಆ 2/3 ಮೆಜಾರಿಟಿ, ಸೂಪರ್ ಮೆಜಾರಿಟಿ ಏನು ಬೇಕಲ್ಲ BJPಗೆ, ಅದನ್ನು ಸಾಧಿಸೋದು ಆಲ್ಮೋಸ್ಟ್ ಸಾಧ್ಯ ಅನ್ನುವಂಥ ಒಂದು ಮೆಗಾ ಆಪರೇಷನ್. ಈಗ 37 MP ಗಳಲ್ಲಿ ಬಹುಪಾಲು MP ಗಳು ರೆಡಿ ಇದ್ದಾರಂತೆ. ರಾಮ್ ಗೋಪಾಲ್ ಯಾದವ್ ವಿತ್ ನೇಮ್ಸ್ ಹೆಸರು ಆ ಒಂದು ಪಟ್ಟಿಯನ್ನು, ಲೆಟರನ್ನು ಕಳಿಸ್ಕೊಟ್ಟಿದ್ದಾರಂತೆ ಅಮಿತ್ ಶಾ ಅವ್ರಿಗೆ. ನೀವು ಬೈ ಮಾಡ್ತಿದ್ದೀರಾ, ಕುದುರೆ ವ್ಯಾಪಾರ, 15 ಕೋಟಿ ಅಡ್ವಾನ್ಸ್ ಕೊಟ್ಟು 50 ಕೋಟಿ ಬುಕ್ಕಿಂಗ್ ಮಾಡಿದ್ದಾರೆ ಅಂತ ಮಹಾರಾಷ್ಟ್ರದಲ್ಲಿ ಆರೋಪ ಮಾಡ್ತಿದ್ದಾರಲ್ಲ. ಖರೀದಿ ಮಾಡೋದು ಯಾವಾಗ? ಮಾರಾಟಕ್ಕಿಟ್ಟಾಗ ಅಲ್ವಾ? ಮಾರಾಟ ಆಗೋ ಥರದವ್ರನ್ನ ಯಾಕೆ ರೆಡಿ ಮಾಡ್ತೀರಾ ನೀವು ಅಂತ ಇವ್ರು ಹೇಳ್ತಿದ್ದಾರೆ. ಮತ್ತು ಈ ಗೋಮತಿ ರಿವರ್ ಫ್ರಂಟ್ ಕೇಸು, ಮೈನಿಂಗ್ ಕೇಸು, ಇದರಲ್ಲೆಲ್ಲ ಕುತ್ತಿಗೆಗೆ ಬಂದಿದೆ UPಯಲ್ಲಿ. ಈಗ ಅದ್ರ ಭಯನೂ ಇರಬಹುದು. CBI ಉಸಿರುಗಟ್ಟಿಸ್ತಾ ಇದ್ದಂತೆ ಕೆಲವರೆಲ್ಲ BJP ಕಡೆ ಹೋಗಿದ್ದಾರೆ ಅನ್ನೋ ಆರೋಪನೂ ಕೇಳಿಬರ್ತಿದೆ. ಅದು ಏನಾದರೂ ಆಗಿರಲಿ, CBI ಭಯವೋ, ED ಭಯವೋ, ಅಥವಾ ತನ್ನ ಪಕ್ಷದ ವಿರುದ್ಧ ಸಿಡಿದಿರೋದು, ಅಖಿಲೇಶ್ ಯಾದವ್ ಒಬ್ಬರು ಅತ್ಯಂತ ಆಲಸ್ಯ ಹೊಂದಿರೋ ನಾಯಕ ಅಂತ ಸಿಡಿದಿದ್ದಾರೆ. ಈಗ ತುಂಬ ಲೇಜಿ ಅಂತೆ, ಅವ್ರು ಕೆಲಸನೇ ಮಾಡಲ್ವಂತೆ, ಅದಕ್ಕೆ ಪಕ್ಷ ಬಿಡ್ತಿದ್ದೀವಿ ಅಂತ ಕೆಲವರ ಅಭಿಪ್ರಾಯ. ಹೀಗೆಲ್ಲ ಇದೆ, ಹಿಂಗೆಲ್ಲ ನಡೀತಿದೆ. ಗಾಳಿ ಸುದ್ದಿ ಆಗಿ ಬಂತು, BSP ಜೊತೆ ಮರ್ಜ್ ಆಗುತ್ತೆ SPಯ ಈ ಒಂದು ಬಣ ಅಂತ ಬಂತು. ಬಟ್ ಈಗ ಮಂತ್ರಿ ಇವರು ಹೇಳ್ತಿರೋದು ಕೇಳಿದ್ರೆ ಡೈರೆಕ್ಟ್ BJP ಜೊತೆಗೆ ಹೋಗುತ್ತೆ ಅನ್ನೋ ಸುದ್ದಿ ಬರ್ತಿದೆ. BSP ಜೊತೆ ಹೋಗಿ BSP NDA ಜೊತೆ ಹೋಗುತ್ತೋ ಇಲ್ವೋ ಅನ್ನೋ ಡೌಟು ಇಲ್ಲ. ಅಮಿತ್ ಶಾ ಅವ್ರಿಗೆ ಲೆಟರ್ ಹೋಗಿದೆ ಅನ್ನುವಂಥ ಒಂದು ಸ್ಫೋಟಕ ವಿಚಾರ ಈಗ ತೆರೆದುಕೊಂಡಿರೋದು. आपको SIT का मेंबर बनाया जाएगा। भाई आप मुझे सुनिए, आप और कहा कि समाजवादी पार्टी के कई लोग BJP ज्वाइन करने के लिए तैयार है और आप चिंतित हो गए हैं। कई चीजों उसमें पूरा ये लिखा कि उनकी चिट्ठी सौंपी, घोटाले का भी जिक्र किया, क्या है? दाना और गाना कब तक चलेगा ये अफसाना? दाना और गाना कब तक चलेगा ऐसा अफसाना? नहीं समझ पाए? कोई बात नहीं. ಕಿರಣ್ ರಿಜಿಜು ಎಲ್ಲ ಈಗ ಮುಗಿಬಿದ್ದಿದ್ದಾರೆ. ಏನು ಮಕ್ಕಳ ಅವರು, ದೇ ಆರ್ MPs ನಾಟ್ ಕಿಡ್ಸ್ ಅಂತ BJP ಕೂಡ ಕೌಂಟರ್ ಕೊಟ್ಟಿದೆ. ಯಾರನ್ನಾದರೂ ಹಾಗಾದರೆ ಮಾಡೋದಾದರೆ ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಎತ್ತು ಬಿಡ್ಬೋದಿತ್ತಲ್ಲ, ಎಲ್ಲ ಪಕ್ಷನೂ ಎತ್ತಿ ಬಿಡ್ಬೋದಿತ್ತಲ್ಲ. BJP ಎಲೆಕ್ಷನ್ನೇ ನಡೀತಾ ಇರಲಿಲ್ಲ, ಎಲ್ಲ ಪಕ್ಷಗಳನ್ನು ಎತ್ತು ಬಿಡ್ಬೋದಿತ್ತು, MP ಗಳನ್ನು MLAಗಳನ್ನು. ಈಗ ಯಾಕಾಗ್ತದೆ ಏಕಾಏಕಿ? ಗೆಲುವು ನಿರಂತರ, ಸರಣಿ ಗೆಲುವು ಇಡೀ ದೇಶದ ಉದ್ದಗಲ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ತಮಿಳ್ನಾಡಿನಲ್ಲಿ ಸೌತಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿದೆ ಬಿಟ್ಟರೆ ಓವರಾಲ್ ಎಲ್ಲ ಕಡೆ ಗೆಲುವು. ಆ ಜನಾದೇಶಕ್ಕೆ ಪರವಾಗಿ ಹರಿಯೋ ನೀರು ಕಡೆಗೆ ನಾವು ಹೋಗೋಣ ಅನ್ನೋ ರೀತಿಯಲ್ಲಿ ಹೋಗ್ತಿದ್ದಾರೋ ಏನೋ. ಒಟ್ಟಿನಲ್ಲಿ BJP ಕೌಂಟರ್ ಕೊಡ್ತಿದೆ. ಏನು ಮಕ್ಕಳಾಟನ ಇದು? ಮಕ್ಕಳ ಅವ್ರ MP ಮಕ್ಕಳ ಗೊತ್ತಾಗಲ್ವ ನಿಮಗೆ BJP ಏನು ಮಾಡುತ್ತೆ ಇದರಲ್ಲಿ ಅಂತ. ಉದ್ಧವ್ ಠಾಕ್ರೆ ವಿಚಾರದಲ್ಲಿ ಈಗ 6-7 ಜನ ಮೀಟಿಂಗ್ ಸ್ಕಿಪ್ ಆಗಿದ್ದಾರೆ. ವಿಪ್ ಎಲ್ಲ ಜಾರಿ ಮಾಡ್ತಿದ್ದಾರೆ, ಮೀಟಿಂಗ್ ಕರೆದಿದ್ದಾರೆ, ಎಲ್ಲ ಆಗಿದೆ. ಅಲ್ಲಿ ಕಥೆ ತುಂಬ ಸೀರಿಯಸ್ ಆಗ್ತಿದೆ. ಆದಿತ್ಯ ಠಾಕ್ರೆಗೆ ಎಲಿವೇಶನ್ ಕೊಡೋದಕ್ಕೆ, ಪಟ್ಟ ಕಟ್ಟೋದಕ್ಕೆ ಜೂನ್ 19th ಪ್ರಮೋಷನ್ ಡೇಟ್ ಫಿಕ್ಸ್ ಆಗಿತ್ತಂತೆ, ಅವ್ರ ಫೌಂಡೇಶನ್ ಡೇ ದಿನ. ಅದರಿಂದ ಸಿಡಿದು ಈ ಬೆಳವಣಿಗೆ ದಿಢೀರಂತ ಆಯಿತು ಅಂತಲೂ ಹೇಳಲಾಗ್ತಿದೆ. ಇಂಟರ್ನಲ್ಲಿ ಅವರವ್ರದ್ದೇ ಒಂದೊಂದು ಕಾರಣಕ್ಕೆ ಆ ಪಕ್ಷ ಈಗ ಅಸ್ತಿತ್ವ ಕಳ್ಕೊಳ್ತಿರೋದು. ಮೇಜರ್ ಅಂದರೆ ಅದು ಉತ್ತರ ಪ್ರದೇಶದ್ದು. ಯಾಕಂದರೆ ಉತ್ತರ ಪ್ರದೇಶ ರಾಷ್ಟ್ರ ರಾಜಕಾರಣದ ಹೆಬ್ಬಾಗಿಲು. ಇಲ್ಲಾಗ್ತಿರೋ ಬೆಳವಣಿಗೆ ರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆ ಬದಲಿಸುವಂಥ ಒಂದು ಬೆಳವಣಿಗೆ. ಕಾದು ನೋಡಬೇಕು. ಇದಾಗಿಬಿಟ್ರೆ ಮಾತ್ರ NDAಗೆ ಏನು ನಂಬರ್ ಬೇಕಿತ್ತಲ್ಲ ಅದು ಆಲ್ಮೋಸ್ಟ್ ರೀಚ್ ಆದಂಗೆ. ರಾಜ್ಯಸಭೆಯಲ್ಲಿ 163, ಲೋಕಸಭೆಯಲ್ಲಿ 363. ರಾಜ್ಯಸಭೆಯಲ್ಲಂತೂ ಈಸಿಯಾಗಿ ಕ್ರಾಸ್ ಆಗೋ ಥರ ಕಾಣಿಸ್ತಾ ಇದೆ. ಅಲ್ಲೊಂದು 7-8 ಅಷ್ಟೇ ಕೊರತೆ ಇದ್ದಿದ್ದು. ಇನ್ನು ಲೋಕಸಭೆಯಲ್ಲಿ ಒಂದು 40-45 ಕೊರತೆ ಇತ್ತು. ಅದು ಕೂಡ ಕ್ಲಿಯರ್ ಆಗೋ ರೀತಿಯಲ್ಲಿ NDA ಜೊತೆಗೇನೆ ಬಾಹ್ಯ ಬೆಂಬಲ ಬಿಡಿ, ಅದು ಈಸಿ. DMK ಕೂಡ ನಾಳೆ ಸಪೋರ್ಟ್ ಮಾಡಿಬಿಡ್ಬೋದು ಕಾಂಗ್ರೆಸ್ ಮೇಲೆ ಜಿದ್ದಿಗೆ. ಒಳಗಡೆ ಬರೋ ನಂಬರೇ ದೊಡ್ಡದಾಗಿ ಕಾಣಿಸ್ತಿದೆ.
380 ತನಕನೂ ಹೋಗಬಹುದು ಬಿ ಜೆ ಪಿಗೆ ಸಪೋರ್ಟು ಈ ಅಂದುಕೊಂಡ ಲೆಕ್ಕ ಎಲ್ಲ. ಆದರೆ ಸೂಪರ್ ಮೆಜಾರಿಟಿಗೂ ಮೀರಿ ಅಂಥ ಒಂದು ಕ್ಯಾಲ್ಕುಲೇಷನ್, ಯಾರು ನಂಬೋದಕ್ಕಾಗದ ಕ್ಯಾಲ್ಕುಲೇಷನ್ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಿರೋದು. ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.